ಯಾವಾಗಲೂ ರಿಸರ್ಚ್ ಮಾಡೋರು ಬಸ್ ಡಿಪೋದ ಅಂತ ಕಾಪುಗಳಿಗೆ ರಿಸರ್ಚ್ ಮಾಡೋರು ಸರ್. ಆ DC ಫೋನ್ ಮಾಡಿ ಸ್ವಾಮಿಗಳೇ ರಿಸರ್ಚ್ ಮಾಡಬಾರ್ದು ಅಂತ ಬೋರ್ಡ್ ಹಾಕ್ಬೇಕು ಬಿಡ್ತಾ ಇಲ್ಲ, ಏನ್ ಮಾಡೋದು ಬಿಡ್ತಿಲ್ಲ, ಏನ್ ಮಾಡೋದು ಸ್ವಾಮಿಗಳೇ ಎಂದು. ನಾನು ಏನು ತಲೆ ಕೆಡಿಸ್ಕೊಬೇಡಪ್ಪ, ಒಂದ್ ಕರಿಕಲ್ಲ ತಂದು ಮ್ಯಾಲೆ ಕುಂಕುಮ ಹಚ್ಚಿ ಒಂದು ಹೂವು ಮಡಗ್ಬಿಡು, ನೋಡು ಯಾರು ರಿಸರ್ಚ್ ಮಾಡೋರು ನೋಡು ಒಂದೇನ. ಅವ ಏನ್ ಮಾಡ್ದ, ಹಾಕಿದ್ರೆ ರಾತ್ರಿ ಕರಿಕಲ್ಲ ತಂದು ಮಡಗಿದ್ದೆ ಮ್ಯಾಲೆ ಬರ್ಷ್ಟ ಕುಂಕುಮ ಇಟ್ಟು ಮಡಗ್ಬಿಟ್ಟ. ಏನ್ ಜನವೆಲ್ಲ ಬರೀ ತಮ್ಮ ಬೆಳಿಗ್ಗೆ ಗೆದ್ದು ರಾತ್ರಿ ತಟ್ಟೆ ಹಿಡ್ಕೊಂಡು ನಿಂತವ್ರೆ. ದೇವ್ರ ಹೆಸರು ಯಾವ್ದು? ಉಚ್ಚಾಲಮ್ಮ. ಉಚ್ಚವಯ್ಯ ದೇವ್ರ ಯಾವ್ದು? ರಾತ್ರಿ ಶುರು ಆಗ್ಬಿಡ್ತಾವ ದೇವ್ರುಗಳು. ಆಯ್ತಾ? ಇನ್ನೊಂದ್ಸಾರಿ ಅಲ್ಲಿ ಬೆಟ್ಟದ ಹತ್ರ ಎಲ್ಲಮ್ಮನ ಹತ್ರ ಹೋಗಿದ್ದೆ ಬೆಳಗಾವಿ. ಅಲ್ಲೇನ್ ಮಾಡೋರೆ, ಬೆಳಗಾವಿ ಎಲ್ಲಮ್ಮ ನೋಡಿ ಕಿತ್ತಗೂ ಹೆಣ್ಮಕ್ಳು ಏನಿ ನಿಂತವ್ರೆ, ಇತ್ತಗೂ ಹೆಣ್ಮಕ್ಳು ಏನ್ ನಿಂತವ್ರೆ. ಆ ಹುಡುಗಿ ಪಾಪ ಕಂಕ್ಳಲ್ಲಿ ಮಗು ಇಟ್ಕೊಂಡಿದ್ಲಲ್ಲ, 2 ಹೋಗಕ್ಕೆ ಅವಸರ ಆಗೋಯ್ತು ಮಗುಗೆ. ಅವಳು ಬಹಳ ಬುದ್ಧಿವಂತೆ. ನಾನೆಲ್ಲರೂ ಲೈನ್ ಬಿಟ್ಬಿಟ್ರೆ ದೇವ್ರು ಸಿಕ್ಕಲ್ಲ ಅನ್ಬಿಟ್ಟು ಮೆಲ್ಲಗೆ ಸೀರೆ ಸರಿ ಮುಚ್ಚಿ ಕೂರಿಸ್ಬಿಡ್ತಾಳ ಅಲ್ಲೇ ಮಗು. ಕೂರ್ಸಿದ ತಕ್ಷಣ ಸುಮ್ಮನಿದ್ಲ ಬುದ್ಧಿವಂತೆ. ಆ ಸಂಡಸ್ಗೆ 2 ಹೋಗಿದ್ರು, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಕಾಯಿ ಹೊಡೆದು ಲಬ ಲಬ ಅಂತ ಬಾಯ್ಬೇಡ, ಅಯ್ಯೋ ಎಲ್ಲಮ್ಮ ಇಲ್ಲೇ ಬಂದು ಅಂತ ಶುರು ಮಾಡ್ಬಿಟ್ಲು. ಆ ಕಡೆ ಎಲ್ಲಮ್ಮ, ಈ ಕಡೆ ಏಲಮ್ಮ. ಅಲ್ಲಿ ಎಲ್ಲಮ್ಮ, ಇಲ್ಲಿ ಏಲಮ್ಮ. ಏನು ದೇವರು ಇದ್ದಕ್ಕಿದ್ದಾಗೆ ಸೃಷ್ಟಿ ಆಗ್ಬಿಡ್ತಾವ. ಅದು ಗುಡ್ಡೆ ಎಲ್ಲಮ್ಮ, ಇಲ್ಲಿ ಏಲಮ್ಮ. ತಪ್ಪ ಇತ್ತಗೂ ಆರ್ತಿ ತಟ್ಟೆಗಳು ಇತ್ತಗೂ ಹಾಕಿಬಿಡ್ತಾವ್ರೆ, ಇತ್ತಗೂ ತೆಗೆದುಕೊಂಡು ಹೊಡಿತಾವ್ರೆ. ಎಲ್ಲಿಗೆ ಎಲ್ಲಿಗೆ ನಿಮ್ಗೆ ಹೇಳೋದು ಈ ಜಾತಿ ಅಸ್ಪೃಶ್ಯತೆ ಅನ್ನೋದು ಇದಿಸೆ ದೇವರು ಧರ್ಮ ಇದರಿಂದ ಹುಟ್ಟಾಕಿರೋದವರು.